ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆತನು ನಮ್ಮ ತಂದೆ. ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಮಗೋಸ್ಕರ ಸಮರ್ಪಿಸಿದ್ದಾನೆ. ಈ ದಿನ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವೆಲ್ಲ ಧ್ಯಾನ ಮಾಡುವ. ಆಲ್ರೆಡಿ ಲೆಂಟ್ ಡೇಸ್ ಮುಗಿಯುತ್ತಾ ಬಂತು ಮತ್ತು ಆತನ ಪುನರುತ್ಥಾನ, ಶಿಲುಬೆಯ ಮರಣ, ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. ತಂದೆಯಾದ ದೇವರು ಆತನನ್ನು ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ. ಕರ್ತನಾದ ಯೇಸು ಕೂಡ ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಮತ್ತು ಜನರು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೋಸ್ಕರ ಪಿಲಾತನು ಅವರ ಕೈಗೆ ಒಪ್ಪಿಸಿಕೊಟ್ಟ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದರು. ಆತನನ್ನು ಅರಿಮಥಾಯದ ಯೋಸೇಫ ಹುಳ್ಳಿಗೆ ತೆಗೊಂಡು ಹೋದ ಮತ್ತು ಆತನನ್ನು ಆ ಸಮಾಧಿಯಲ್ಲಿಟ್ಟರು, ಮುಚ್ಚಿದ್ರು ಬಂಡೆಕಲ್ಲನ್ನು. ಯೇಸು ಕ್ರಿಸ್ತನು ಹೇಳಿದ ಹಾಗೆ 3ನೇ ದಿನದಲ್ಲಿ ಜೀವಂತನಾಗಿ ಎದ್ದು ಬಂದ. ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ನಾವು ವಾಕ್ಯದಲ್ಲಿ ನೋಡುವುದಾದರೆ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ರಿಂದ 20ನೇ ವಚನ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಎಂದನು. ಆಗ ಅವರು ಹೇಳ್ತಾರೆ, ಇದನ್ನು ಕಟ್ಟುವುದಕ್ಕೆ ಎಷ್ಟು ವರ್ಷ ಆಯಿತು? ಮುಂದೆ ಹೋದಮ್ಮ ಮಗಳೇ. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಮುಂದೆ ಓದು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದ್ದನು. ಅದರ ಅರ್ಥ, ತಾನು ಸಾಯ್ತೇನೆ ಮತ್ತು ಪುನರುತ್ಥಾನನಾಗಿ ಏಳುತ್ತೇನೆ ಎಂಬ ಮಾತನ್ನು ಹೇಳಿದ್ದನ್ನು ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು. ಹೇಗೆ ಅಪಾರ್ಥ ಮಾಡಿಕೊಂಡ್ರು ಎಂಬುದಾಗಿ ನಾವು ನೋಡುವುದಾದರೆ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 58ನೇ ವಚನದಲ್ಲಿ ಅವರು ಮಾತನಾಡ್ತಾರೆ ನೋಡಿ. ಯೇಸುವನ್ನು ಶಿಲುಬೆಗೆ ಹಾಕಿದಾಗ, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 58ನೇ ವಚನದಲ್ಲಿ, ತರುವಾಯ ಕೆಲವರು ಎದ್ದು ನಿಂತು ಕೈಯಿಂದ ಕಟ್ಟಿರುವ ಈ ದೇವಾಲಯವನ್ನು ನಾನು ಕೆಡವಿಬಿಟ್ಟು ಕೈಯಿಂದ ಕಟ್ಟದಿರುವ ಮತ್ತೊಂದು 3 ದಿನಗಳಲ್ಲಿ ಕಟ್ಟುವೆನು ಎಂದು 3 ದಿನಗಳಲ್ಲಿ ಇನ್ನೊಂದು ದೇವಾಲಯವನ್ನು ಕಟ್ಟುವೆನು ಎಂದು ಇವನು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಇದೇ ವಚನ, ಸೇಮ್ ವಚನವನ್ನು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 40ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ಅವರು ಹೇಳಿದರು. ಇಲ್ಲಿ ಯೇಸು ಹೇಳಿದ, ಈ ದೇವಾಲಯವನ್ನು ಕೆಡವಿರಿ ಮತ್ತು 3 ದಿನದೊಳಗೆ ನಾನು ಅದನ್ನು ಎಬ್ಬಿಸುವೆನೆಂಬುದಾಗಿ ಹೇಳಿದ. ಯೇಸು ತಾನು ಸತ್ತು 3 ದಿನದಲ್ಲಿ ಏಳುವ ಬಗ್ಗೆ, ಪುನರುತ್ಥಾನ ಆಗುವ ಬಗ್ಗೆ ಈ ಮಾತನ್ನು ಅವರ ಹತ್ರ ಹೇಳಿದ. ಆದರೆ ಅವರು ಈ ಮಾತಿನ ಅರ್ಥವನ್ನು ಗ್ರಹಿಸಲಿಲ್ಲ. ಮುಂದೆ ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದಲ್ಲಿ ಯೇಸು ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ಯೋನನು ಹೇಗೆ 3 ದಿನ ರಾತ್ರಿ ಹಗಲು ಮೀನಿನ ಹೊಟ್ಟೆ ಒಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು ಭೂಗರ್ಭದೊಳಗೆ ಇರಬೇಕು ಎಂಬುದಾಗಿ. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ಅಲ್ಲಿ ಹೀಗೆ ಬರೆದಿದೆ, ಆತನು 3 ದಿನ ರಾತ್ರಿ ಹಗಲು ರಾತ್ರಿ ಇಡೀ 3 ದಿವಸದಲ್ಲಿ ಆತನಿದ್ದ. ಅದನ್ನು ಯೇಸು ಏನು ಹೇಳ್ತಾನೆ, ಯೋನ ಹೇಗೆ 3 ರಾತ್ರಿ 3 ಹಗಲು ಮೀನಿನ ಹೊಟ್ಟೆಯೊಳಗಿದ್ದಾನ, ಅದೇ ರೀತಿಯಾಗಿ ಮನುಷ್ಯಕುಮಾರನು 3 ರಾತ್ರಿ 3 ಹಗಲು ಅಥವಾ 3 ಹಗಲು 3 ರಾತ್ರಿ ಭೂಗರ್ಭದೊಳಗಿರಬೇಕು ಅಥವಾ ಸಮಾಧಿಯೊಳಗೆ ಇರಬೇಕು ಎಂಬುದಾಗಿ ಯೇಸು ಹೇಳ್ತಾನೆ. ಯೇಸು ಹೇಳಿದಂತೆ ಅದು ನಡೆಯಿತು. ಆತನು ಸತ್ತ, ಆತನು ಹೂಣಲ್ಪಟ್ಟ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 46ನೇ ವಚನದಲ್ಲಿ ಈ ಒಂದು ಇನ್ಸಿಡೆಂಟ್ ಬರೆಯಲ್ಪಟ್ಟಿದೆ. ನಾವು ಅದನ್ನು ಓದುವ ಮತ್ತು ನೀವು ಲೂಕದಲ್ಲಿ ಓದಬಹುದು, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಓದಬಹುದು ಮತ್ತು ಮತ್ತಾಯನು ಬರೆದ ಸುವಾರ್ತೆ 4 ಸುವಾರ್ತೆಯಲ್ಲಿ ಈತನು ಸತ್ತದು, ಹೂಣಲ್ಪಟ್ಟದ್ದು, ಮೃತ್ಯುಂಜಯನಾಗಿ ಎದ್ದು ಬಂದ ಎಲ್ಲ ಕಾರ್ಯಗಳು ಬರೆಯಲ್ಪಟ್ಟಿದೆ. ನಾವೀಗ 15ನೇ ಅಧ್ಯಾಯ 46ನೇ ವಚನವನ್ನು ಓದುವ. ಮಾರ್ಕನು ಬರೆದ ಸುವಾರ್ತೆ. ಯೋಸೇಫನು ನಾರುಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ
ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು. ಮಗ್ದಲದ ಮರಿಯಳು, ಯೋಸೆಯ ತಾಯಿ ಮರಿಯಳು ಆತನನ್ನಿಡುವ ಸ್ಥಳವನ್ನು ನೋಡಿದರು. ಸಾಕು ಅಲ್ಲಿ ಅರಿಮಥೆಯದ ಯೋಸೇಪ, ಹಿ ಈಸ್ ದ ಇನ್ಫ್ಲುಯೆನ್ಸ್ಡ್ ಪರ್ಸನ್. ಆತನು ಪ್ರಭಾವಿ ವ್ಯಕ್ತಿಯಾಗಿದ್ದ. ಇಲ್ಲದಿದ್ದರೆ ಯಾಕೆಂದರೆ ನಂತರ ಅದು ಸಬ್ಬತ್ ಬರುವಂಥ ದಿವಸ, ಹೈಸಬ್ಬತ್, ಅದಕ್ಕೆ ಹೈಸಬ್ಬತ್ ಅಂತ. ಅದಕ್ಕೆ ಅಲ್ಲಿ ಶಿಲುಬೆಯಲ್ಲಿ ಆತನನ್ನು ಬಿಟ್ಟರೆ ಮತ್ತೆ ಅವರಿಗೆ ಕೆಲಸ ಮಾಡಲಿಕ್ಕೆ ಇಲ್ಲ, ಸಬ್ಬತ್ತಿಗೆ ಕೆಲಸ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ನನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನಾನು ಬರಗೊಡಿಸುವುದಿಲ್ಲ ಎಂಬುದಾಗಿ 22ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟ ಮಾತಿನ ಪ್ರಕಾರ ಯೇಸುವು ಆ ಸಬ್ಬತ್ ದಿನದ ಮೊದಲು ಆತನು ಹೂಣಲ್ಪಡಬೇಕಿತ್ತು. ಅದಕ್ಕೆ ಅರಿಮಥಾಯದ ಯೋಸೇಪ ಪಿಲಾತನ ಬಳಿಗೆ ಹೋಗ್ತಾನೆ. ಆತನಿಂದ ಯೇಸುವನ್ನು ಸಮಾಧಿಯಲ್ಲಿ ಇಡುವುದಕ್ಕೋಸ್ಕರ ಕೇಳ್ತಾನೆ. ಕೇಳಿ ಆತನನ್ನು ಸಮಾಧಿ ಮಾಡುವಂಥ ಕಾರ್ಯಕ್ರಮ. ನಿಮಗೆ ಯೋಹಾನನು ಬರೆದ ಸುವಾರ್ತೆಯನ್ನು ಓದುವಾಗ ಅಲ್ಲಿ ಹೇಳ್ತದೆ, 19ನೇ ಅಧ್ಯಾಯ 38-48 ಓದುವುದು ಬೇಡ, ನೀವು ಮತ್ತೆ ಓದಿ. ಯೋಸೇಫ ಮತ್ತು ನಿಕೋದೇಮ ಒಟ್ಟು ಸೇರಿ ಆತನನ್ನು ಸುಗಂಧ ದ್ರವ್ಯಗಳನ್ನು ಹಾಕಿ ಅಲ್ಲಿ ಆತನನ್ನು ಸಮಾಧಿ ಮಾಡುತ್ತಾರೆ. ಸಮಾಧಿ ಮಾಡಿದ ಮೇಲೆ ಯೇಸು ಕ್ರಿಸ್ತನು ಹೇಳಿದಾಗೆ ನೋಡಿ, ಅಲ್ಲಿ ತನಕ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತ, ಬಾಧೆಯನ್ನು ಅನುಭವಿಸಿದ, ಶಿಲುಬೆಯಲ್ಲಿ ಸತ್ತ. ಯೋಸೇಫ ಮತ್ತು ನಿಕೋದೇಮ ಇವರು ಟೀಮಾಗಿ ಆತನನ್ನು ಸಮಾಧಿ ಮಾಡಿದರು. ಈಗ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಈ ಆಲಯವನ್ನು ಕೆಡವಿರಿ, 3 ದಿನದಲ್ಲಿ ನಾನು ಅದನ್ನು ತಿರುಗಿ ಕಟ್ಟುವೆನು. ಮತ್ತು ಯೋನನು ಹೇಗೆ 3 ರಾತ್ರಿ 3 ಹಗಲಿದ್ದನ, ಹಾಗೆ ಮನುಷ್ಯಕುಮಾರನು 3 ರಾತ್ರಿ 3 ಹಗಲು ಸಂಪೂರ್ಣವಾಗಿ ಆ ಸಮಾಧಿಯ ಒಳಗಿದ್ದು, ಆತನು ಸಮಾಧಿಯಿಂದ ಭೂಗರ್ಭದೊಳಗಿದ್ದು ಅಲ್ಲಿಂದ ಆತನು ಎದ್ದು ಬಂದ. ಪಾಪ ಆ ಒಂದು ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಇಲ್ಲ. ಮೊದಲನೇ ದಿನ, ವಾರದ ಮೊದಲನೇ ದಿನ, ಭಾನುವಾರ ದಿನದಂದು ಅವರು ಅಲ್ಲಿಗೆ ಸಮಾಧಿಗೆ ಯೇಸುವಿಗಾಗಿ ಸುಗಂಧ ದ್ರವ್ಯವನ್ನು ಹಾಕಲಿಕ್ಕೆ ಹೋಗುವಾಗ ಅಲ್ಲಿ ಬಹಳ ಆಶ್ಚರ್ಯ ಆಯಿತು ಅವರಿಗೆ. ಅವರು ಏನು ನೋಡ್ತಾರೆ ಅದನ್ನು ನೀವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ ಓದ್ಬೋದು. ಮತ್ತು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 5ನೇ ವಚನದ ನಂತರ ನಾವು ಓದಲಿಕ್ಕೆ ಆಗುತ್ತೆ. ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಲ್ಲಿ ಅವರು ಬರ್ತಾರೆ, ಸ್ತ್ರೀಯರು ಬಂದು ಸುಗಂಧ ದ್ರವ್ಯವನ್ನು ತರ್ತಾರೆ. ಸುಗಂಧ ದ್ರವ್ಯವನ್ನು ತಂದು ಅವನಿಗೆ ಹಾಕಬೇಕಂತ ಅಲ್ಲಿ ಬಹಳ ಆಶ್ಚರ್ಯ ಆಯಿತು. ಕಲ್ಲು ಪಕ್ಕಕ್ಕೆ ಉರುಳಿದೆ. ಒಬ್ಬ ವ್ಯಕ್ತಿ, ಶುಭವಸ್ತ್ರಧಾರಿಯಾದ ಒಬ್ಬ ದೇವದೂತನವರಿಗೆ ಕಾಣ್ತಾನೆ, ಮನುಷ್ಯ ರೂಪದಲ್ಲಿ ದೇವದೂತನ ಕಾಣ್ತಾನೆ ನಿಂತಿರೋದನ್ನು. ಅವನು ಹೇಳ್ತಾನೆ ಅವರ ಹತ್ರ, ಜೀವದಿಂದ ಎದ್ದವರನ್ನು ಸತ್ತವರಲ್ಲಿ ಹುಡುಕುವುದು ಏನು ಎಂಬುದಾಗಿ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ 28ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 5ನೇ ವಚನ ಓದಮ್ಮ. ಆಗ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನಿಗೆ ಗೊತ್ತುಂಟು ಯಾರನ್ನು ಹುಡುಕ್ತಾ ಇದ್ದಾರೆ ಇವರು ಅಂತ, ಬಲ್ಲೆನು. ಆತನು ಇಲ್ಲಿ ಇಲ್ಲ. ನೋಡಿ ಎಂತ ಒಂದು ಸುಂದರ ವಚನ, ಆತನು ಇಲ್ಲಿ ಇಲ್ಲ. ತಾನು ಹೇಳಿದಂತೆ ಎದ್ದಿದ್ದಾನೆ. ತಾನು ಯೇಸು ಹೇಗೆ ಹೇಳಿದ್ದಾನೋ ಹಾಗೇನೇ ಆತನು ಎದ್ದಿದ್ದಾನೆ ಎಂಬುದಾಗಿ ದೇವದೂತನು ಅಲ್ಲಿ ಅವರಿಗೆ ಉತ್ತರವನ್ನು ಕೊಡುತ್ತಾನೆ. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ ಅಂದರೆ ಮರಣದಿಂದ ಎದ್ದಿದ್ದಾನೆ. ಆತನು ಜೀವಂತವಾಗಿ ಎದ್ದಿದ್ದಾನೆ. ಆತನು ಪುನರುತ್ಥಾನಗೊಂಡಿದ್ದಾನೆ. ಹೇಗೆ? ತಾನು ಹೇಳಿದ ಹಾಗೇ ಪುನರುತ್ಥಾನಗೊಂಡಿದ್ದಾನೆ. ಸೊ ಅದಕ್ಕೆ ಭಾನುವಾರ ದಿವಸ ಪುನರುತ್ಥಾನದ ಹಬ್ಬವಾಗಿ ಜನರು ಆಚರಿಸಿದ್ದಾರೆ. ಪುನರುತ್ಥಾನ ಅದು ದಿನ ಅಲ್ಲ, ಒಬ್ಬ ವ್ಯಕ್ತಿ ಅಂದರೆ ಯೇಸು ಪುನರುತ್ಥಾನ ಆದದ್ದು. ಸೊ ಇವತ್ತು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದ ಯೇಸುವನ್ನು ನಾವು ಆರಾಧಿಸುವಂಥದ್ದು, ಆತನಿಗೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದು. ಯಾಕೆ? ಯಾರಿಗೋಸ್ಕರ ಆತನು ಸತ್ತಿದ್ದಾನೆ, ಯಾರಿಗೋಸ್ಕರ ಹೂಣಲ್ಪಟ್ಟಿದ್ದಾನೆ ಮತ್ತು ಯಾರಿಗೋಸ್ಕರ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಪುನರುತ್ಥಾನನಾಗಿದ್ದಾನೆಂಬುದಾಗಿ ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸುವಂಥದ್ದು. ಪ್ರಕಟಣೆಯಲ್ಲಿ ಒಂದು ಮಾತು ಬರೆದಿದೆ, ಅದನ್ನು ಓದಿ ನಾವು ಮುಂದಕ್ಕೆ ಹೋಗುವ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಚನ. ಯೇಸು ಸ್ವತಃ ಈ ಮಾತನ್ನಲ್ಲಿ ಹೇಳ್ತಾನೆ. ಓದಮ್ಮ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಎಂಬುದಾಗಿ ಯೇಸು ತಾನೇ ಹೇಳ್ತಾನೆ. ಅಂದರೆ ರೆಸರೆಕ್ಷನ್ ಆದ ಯೇಸು ಹೇಳ್ತಾನೆ. ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ,
ಪರಲೋಕಕ್ಕೆ ಒಯ್ಯಲ್ಪಟ್ಟು ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರೂಢನಾದ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ಆತ್ಮದಲ್ಲಿ ಒಯ್ಯಲ್ಪಟ್ಟ ಆತನು ನೋಡ್ತಾ ಇದ್ದಾನೆ. ಆತನ ಮಾತನ್ನು ಕಿವಿಯಾರೆ ಕೇಳಿ ನಮಗೆ ಪ್ರಕಟಣೆಯಲ್ಲಿ ಬರೆದಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದ್ದಾನೆ. ಏನು ಹೇಳ್ತಾ ಇದ್ದಾನೆ? ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರದಲ್ಲಿ ಬದುಕುವವನಾದೆನು. ಅಂದರೆ ಯುಗ ಯುಗಾಂತರದಲ್ಲಿ ಆತನು ಬದುಕುವವನಾಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಮತ್ತು ಜೀವದಿದ್ದಂಥ ಯೇಸು, ನಾನು ಯಾಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆಂದರೆ ಪ್ರಿಯರೇ, ಯೇಸು ಸತ್ಯವೇದದಲ್ಲಿ ರುಜುವಾತುಗಳಿವೆ. ಆತನು ಹೂಣಲ್ಪಟ್ಟದಕ್ಕೆ ರುಜುವಾತುಗಳಿದೆ. ಆತನು ಎದ್ದು ಬಂದದಕ್ಕೆ ರುಜುವಾತು ಇದೆ. ಅಷ್ಟು ಮಾತ್ರ ಅಲ್ಲ, ಅನೇಕರಿಗೆ ಕಾಣಿಸಿಕೊಂಡನು. ಆತನು ಮೊದಲು ಕಾಣಿಸಿಕೊಂಡದ್ದು ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಕೊನೆಯ ಅಧ್ಯಾಯ 9ನೇ ವಚನದಲ್ಲಿ ಮಗ್ದಲದ ಮರಿಯಳಿಗೆ ಆತನು ಪುನರುತ್ಥಾನದ ಯೇಸು ಮೊದಲು ಕಾಣಿಸಿಕೊಂಡದ್ದು. ಓದುವ ನಮಗ. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡ. ಮಗ್ದಲದ ಮರಿಯಳಿಗೆ ಆಕೆನೇ ತಾನೇ ಯೇಸು ಕ್ರಿಸ್ತನಿಗೆ ಸುಗಂಧ ದ್ರವ್ಯ ಹಾಕಿದ್ದು. ನೋಡಿ, ನೀವು ಏನಾದರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರಿಗೆ ಏನು ಮಾಡಿದ್ರು ಒಳ್ಳೆಯ ಕಾರ್ಯಗಳನ್ನು, ಅದು ಯೇಸುವಿಗೆ ಮಾಡಿದ ಹಾಗೆ ಆತನು ಆತ್ಮಿಕವಾಗಿ ನಿಮ್ಮ ಜೀವಿತದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಅನೇಕರಿಗೆ ಪ್ರತ್ಯಕ್ಷನಾಗುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಆತನ ಕಾರ್ಯಗಳು ಆತನ ಮೂಲಕ ನಿಮಗೆ ನೋಡಿ, ಯೇಸು ಆಕೆ ಹತ್ತಿರ ಬಂದು ಮರಿಯಳೆ ಅಂತ ಕರೆಯುವಾಗ ಆಕೆ ಹೇಳ್ತಾಳೆ, ರಬ್ಬೂನಿ, ನನ್ನ ಗುರುವೇ ಎಂಬುದಾಗಿ. ರಬ್ಬಿ ಅಂದರೆ ಗುರು, ನನ್ನ ಗುರು ಅಂತ ಹೇಳುವಾಗ ರಬ್ಬೂನಿ ಎಂಬುದಾಗಿ. ಸೊ ರಬ್ಬೂನಿ ಎಂಬುದಾಗಿ ಆಕೆ ಕರೀತಾರೆ. ಅವರಿಗೆ ತುಂಬ ನೋವಿತ್ತು. ಯೇಸು ಕ್ರಿಸ್ತ ನಮ್ಮೊಟ್ಟಿಗಿದ್ದ ಹೋದಲ್ಲ, ಈಗ ಜೀವಂತನಾಗಿ ಎದ್ದು ಬಂದ ಆ ರೆಸರೆಕ್ಷನ್ ಆದ ಯೇಸುವನ್ನು ನೋಡುವಾಗ ಎಂಥ ಆನಂದ ಆಗಿರ್ಬೋದು ಅವಳಿಗೆ. ಸೊ ನನ್ನ ಪ್ರಿಯರೇ, ನಂತರ 24ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 13ನೇ ವಚನದಿಂದ 32ನೇ ವಚನ ತನಕ ನೀವು ಮನೆಯಲ್ಲಿ ಓದಿ. ಎಮ್ಮವು ಹಳ್ಳಿಯಲ್ಲಿ ಇಬ್ಬರು ಶಿಷ್ಯರು ನಡ್ಕೊಂಡು ಹೋಗ್ತಾರೆ. ಯೇಸು ಕ್ರಿಸ್ತನು ಕೂಡ ಅವರೊಟ್ಟಿಗೆ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗುವಾಗ ಕತ್ತಲೆ ಆಯಿತು. ಅವರು ಮಾತಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನ ಬಗ್ಗೆ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ. ಆದರೂ ಯೇಸು ಕ್ರಿಸ್ತನ ಉತ್ತರ ಕೊಡಲಿಲ್ಲ. ಮತ್ತು ಕತ್ತಲೆ ಆದಾಗ ಅವರ ಮನೆಗೆ ಹೋದ. ಊಟ ಮಾಡುವಾಗ ರೊಟ್ಟಿಯನ್ನು ಮುರಿದಾಗ ಅವರಿಗೆ ಕಣ್ಣು ತೆರೆಯಿತು. ಕಣ್ಣು ತೆರೆದಾಗ ಅವರಿಗೆ ಯೇಸುವಿನ ಗುರುತು ಸಿಕ್ಕಿತು. ಇವತ್ತು ಯಾವ ವ್ಯಕ್ತಿ ಯೇಸುವನ್ನು ನಂಬಿ ರಕ್ಷಣೆ ಹೊಂದುತ್ತಾನ, ಅವನ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡುತ್ತದೆ. ಮತ್ತು ಎವ್ರಿಡೇ ಆತನು ಕ್ರಿಸ್ತನಲ್ಲಿ ದೇವರ ವಾಕ್ಯವನ್ನು ಓದುವಾಗ ಆತನ ಕಣ್ಣುಗಳು ಇನ್ನೂ ಕೂಡ ಎನ್ಲೈಟನ್ ಆಗುತ್ತವೆ. ನನ್ನ ಪ್ರಿಯ ದೇವಜನರೇ, ಆಮೇಲೆ ಆ ಯೇಸು ಕ್ರಿಸ್ತನವರಿಗೆ ಪ್ರತ್ಯಕ್ಷನಾದ ಕೂಡಲೇ, ಯೇಸು ಅಂತ ಗುರುತು ಸಿಕ್ಕಿದ ಕೂಡಲೇ ಆತನವರ ಕಣ್ಣಿಗೆ ಮಾಯವಾದ. ಮತ್ತು ಲೂಕನು ಬರೆದ ಸುವಾರ್ತೆ ಅದೇ 24ನೇ ಅಧ್ಯಾಯ 34ನೇ ವಚನದಲ್ಲಿ ಸೀಮೋನನಿಗೆ ಕಾಣಿಸಿಕೊಂಡನು, ಅಂದರೆ ಪೇತ್ರನಿಗೆ ಕಾಣಿಸಿಕೊಂಡನು. ಮತ್ತು ಲೂಕನು ಬರೆದ 24ನೇ ಅಧ್ಯಾಯ 36ನೇ ವಚನದಲ್ಲಿ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡನು. 1 ಕೊರಿಂಥ 15ನೇ ಅಧ್ಯಾಯ 5ನೇ ವಚನ. ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ಇವರೆಲ್ಲರೂ ಆತನನ್ನು ನೋಡಿದರು. ಮತ್ತು ಅಪೋಸ್ತಲ ಕೃತ್ಯದಲ್ಲಿ ಹೇಳ್ತದೆ, ಸುಮಾರು 500ಕ್ಕಿಂತ ಹೆಚ್ಚಿನ ಜನರು ನೋಡುತ್ತಿರುವಾಗಲೇ ಆತನು ಪರಲೋಕಕ್ಕೆ ಕ್ಲೌಡ್ ಆಫ್ ವಿಟ್ನೆಸ್, ಅನೇಕ ಮಂದಿ ಸಾಕ್ಷಿಗಳೊಂದಿಗೆ ಮೇಘದೊಂದಿಗೆ ಆತನು ಮೇಲಕ್ಕೆ ಏರಿ ಹೋದನು ಎಂಬುದಾಗಿ ಅವರೆಲ್ಲರೂ ನೋಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಪುನರುತ್ಥಾನ ಆದಾಗ ಯೇಸು ಒಳಗೆ ಬಂದ. ಪುನರುತ್ಥಾನದ ಯೇಸು ಒಳಗೆ ಬಂದ. ಆಗ ಅಲ್ಲಿ ತೋಮನಿರಲಿಲ್ಲ. ತೋಮನಿಗೋಸ್ಕರ ತಿರುಗಿ ಇನ್ನೊಮ್ಮೆ ಬಂದು ಹೇಳ್ತಾನೆ, ತೋಮನೇ ಇಲ್ಲಿ ಬಾ, ನೋಡದೆ ನಂಬಿದವನು ಧನ್ಯನು. ನೀನು ನಿನ್ನ ಬೆರಳನ್ನು ನನ್ನ ಗಾಯದೊಳಗಿಡು ಎಂಬುದಾಗಿ ಯೇಸು ಹೇಳ್ತಾನೆ. ಅವನು ಬಂದ ಮತ್ತೆ ಹೇಳ್ತಾನೆ, ಸ್ವಾಮಿ, ನನ್ನ ಕರ್ತನು ನನ್ನ ದೇವರು ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಇಷ್ಟೆಲ್ಲ ಮಂದಿಗೆ ಕಾಣಿಸಿಕೊಂಡ. ಇವತ್ತು ದೇವರಿಗೆ ಸ್ತೋತ್ರ, ನಾವು ಆತನನ್ನು ನೋಡಲಿಲ್ಲ. ನಾವು ಕಣ್ಣಾರೆ ಆತನ ಶರೀರವನ್ನು ನೋಡಲಿಲ್ಲ. ನಾವು ಕಣ್ಣಾರೆ ಆತನ ಪುನರುತ್ಥಾನವನ್ನು ನೋಡಲಿಲ್ಲ. ಕಣ್ಣಾರೆ ಆತನ ಹೂಣಲ್ಪಡುವಿಕೆ, ಆತನ ಮರಣವನ್ನು ನೋಡಲಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ಆತನ ಮರಣದಲ್ಲಿ, ಆತನ ಹೂಣಲ್ಪಡುವಿಕೆಯಲ್ಲಿ, ಆತನ ಪುನರುತ್ಥಾನದಲ್ಲಿ ದೇವರಿಗೆ ಸ್ತೋತ್ರ, ರಕ್ಷಣೆ ಹೊಂದಿದ ನಾವು ನೀರಿನ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಮುಳುಗು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ, ನಾವು ಮುಳುಗಿದಾಗ ಆತನೊಟ್ಟಿಗೆ ಸತ್ಯವು,
ಆತನೊಟ್ಟಿಗೆ ಹೂಣಲ್ಪಟ್ಟೆವು. ನಾವು ನೀರಿನಿಂದ ಮೇಲಕ್ಕೆದ್ದು ಬರುವಾಗ ಯೇಸು ಕ್ರಿಸ್ತನು ಜೀವದಿಂದ ಎದ್ದ ಹಾಗೆ ಆತನೊಟ್ಟಿಗೆ ನಾವು ಎದ್ದು ಬಂದೆವು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದ ನಂತರ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈಗ ನಾವು ನೋಡಬೇಕು ಏನಂದರೆ, ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಹೌದು. ಹೂಣಲ್ಪಟ್ಟಿದ್ದಾನೆ, ಹೌದು. ಆತನು ಪುನರುತ್ಥಾನಗೊಂಡಿದ್ದಾನೆ, 100% ಹೌದು. ಹಾಗಾದರೆ ಒಂದು ನಾವು ಆಲೋಚನೆ ಮಾಡಬೇಕು, ಯೇಸು ಪುನರುತ್ಥಾನ ಏನಕ್ಕೆ ಆದದು, ಅಥವಾ ಯೇಸುವಿನ ಪುನರುತ್ಥಾನದಲ್ಲಿ ನಮಗೆ ಈ ಭೂಲೋಕದಲ್ಲಿ ಏನೆಲ್ಲ ಕಾರ್ಯ, ಆತ್ಮೀಕ ಲೋಕದಲ್ಲಿ ಏನಾಗಿದೆ ಮತ್ತು ಭೂಲೋಕದಲ್ಲಿ ನಾವು ಜೀವಿಸುವ ನಮಗೆ ಏನೆಲ್ಲ ಕಾರ್ಯವನ್ನು ದೇವರು ಮಾಡಿದ್ದಾನೆ ಮತ್ತು ಇದರ ಬಗ್ಗೆ ಪೌಲನು ಹೇಳುವಂಥ ಮಾತು ಏನೆಂಬುದಾಗಿ ನಾವು ಕಲಿತುಕೊಳ್ಳುವ ಅದೇ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 14ನೇ ವಚನ ಓದು ಮಗಳೇ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ, ಇಲ್ಲಿ ಕೇಳಿ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು, ಅಂದರೆ ಬುಡ ಇಲ್ಲದ್ದು, ನಮ್ಮ ಪ್ರಸಂಗ ಅರ್ಥ ಇಲ್ಲದು, ಅದು ಸುಮ್ಮನೆ, ಅದು ವೇಸ್ಟ್. ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರೋಣ ಪಡಬೇಕಾದ್ರೆ ಯೇಸು ಕ್ರಿಸ್ತನ ರೆಸರೆಕ್ಷನ್ ಆದಮೇಲೆ ಹೇಳಿದ, ಹೋಗಿರಿ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. 16ನೇ ಅಧ್ಯಾಯ 16ನೇ ವಚನ ಮಾರ್ಕನು ಬರೆದ ಸುವಾರ್ತೆ, 28ನೇ ಅಧ್ಯಾಯ 18-19 ನಂತರ ಅದು ಕೊನೆಯಲ್ಲಿ ಬರೆಯಲ್ಪಟ್ಟಿದೆ ಲಾಸ್ಟಿಗೆ. ಅಲ್ಲಿ ಏನು ಹೇಳ್ತದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದದ್ದರಿಂದ ನೀವು ಹೊರಟು ಹೋಗಿ ಲೋಕದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. 16ನೇ ಅಧ್ಯಾಯ ಮಾರ್ಕನು ಬರೆದ ಸುವಾರ್ತೆ 16ರಲ್ಲಿ ಹೇಳ್ತದೆ, ದೀಕ್ಷಾಸ್ನಾನ ಮಾಡಿಸಿಕೊಂಡವನು ರಕ್ಷಣೆ ಹೊಂದುವನು, ದೀಕ್ಷಾಸ್ನಾನ ಮಾಡಿಸದೆ ಹೋಗುವವನು ಅವನು ದಂಡನೆಗೆ ಗುರಿಯಾಗುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಹೇಳ್ತಾನೆ ಪೌಲನು, ಒಂದು ವೇಳೆ ಯೇಸು ಕ್ರಿಸ್ತನು ರೆಸರೆಕ್ಷನ್ ಆಗದೇ ಇರುತ್ತಿದ್ದರೆ ಖಂಡಿತವಾಗಿ ನಮ್ಮ ಪ್ರಸಂಗ ಹುರುಳಿಲ್ಲದು. ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ರೆಸರೆಕ್ಷನ್ ಆಗದಿದ್ದರೆ ಪೌಲನು ಕೂಡ ರಕ್ಷಣೆ ಹೊಂದಿರಲಿಲ್ಲ, ಪೌಲನಿಗೆ ಎನ್ಕೌಂಟರ್ ಆಗ್ತಿರಲಿಲ್ಲ, ಪೌಲನು ಕುದುರೆಯಿಂದ ಕೆಳಗೆ ಬೀಳ್ತಿರಲಿಲ್ಲ. ಅವನು ದಮಸ್ಕದಲ್ಲಿ ಹೋಗ್ತಾ ಇದ್ದ, ಅವನು ಯೇಸು ಕ್ರಿಸ್ತನನ್ನು ನಂಬಿದ ಕ್ರಿಸ್ತನವರನ್ನು ಹಿಡಿದು ಹಿಂಸೆಗೆ ಒಳಪಡಿಸ್ತಿದ್ದ, ಅವರನ್ನು ಜೈಲಿಗೆ ತಳ್ತಿದ್ದ, ಅಧಿಕಾರ ಪತ್ರವನ್ನು ಹೊಂದಿಕೊಂಡಿದ್ದ. ಆಗ ಪುನರುತ್ಥಾನನಾದ ಯೇಸು ಆತನಿಗೆ ಎನ್ಕೌಂಟರ್ ಮಾಡಿದೇನಂತ ಎನ್ಕೌಂಟರ್ ಮಾಡಿದ, ಪೌಲನೇ ಯಾಕೆ ನನ್ನನ್ನು ಹಿಂಸಿಸುತ್ತಿ, ಕರ್ತನೇ ನೀನಾರು ಎಂಬುದಾಗಿ ಕೇಳಿದ. ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂಬುದಾಗಿ. ಇದು ನಿಮಗೆ ಸಾಧಾರಣ 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ನಾವು ಆ ಒಂದು ಕಾರ್ಯವನ್ನು ನೋಡಬಹುದು ನನ್ನ ಪ್ರಿಯ ದೇವಜನರೇ. ಹಾಗೆ ಪೌಲ ಅದಕ್ಕೆ ಹೇಳ್ತಾನೆ, ನಮ್ಮ ಪ್ರಸಂಗವು ಹುರುಳಿಲ್ಲದು. ಕೆಳಗೆ ಹೋದಮ್ಮ, 1 ಕೊರಿಂಥ 15ನೇ ಅಧ್ಯಾಯ 17ನೇ ವಚನ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನಿಮ್ಮ ನಂಬಿಕೆಯು, ನಮಗೆ ನಂಬಿಕೆ ಇರುವುದಿಲ್ಲ. ನಮ್ಮ ನಂಬಿಕೆ ಯಾರ ಮೇಲೆ ನಂಬುವುದು, ಯಾರನ್ನು ನಂಬುವುದು? ದೇವರಿದ್ದಾನೆ ಅಂತ ನಂಬಲಿಕ್ಕೆ ಚಾನ್ಸೇ ಇರಲಿಲ್ಲ. ನಂಬಿದರೆ ಆ ನಂಬಿಕೆ ನಿಷ್ಪ್ರಯೋಜನವಾಗ್ತಿತ್ತು. ಬಟ್ ಯಾವಾಗ ಕರ್ತನಾದ ಯೇಸು ರೆಸರೆಕ್ಷನ್ ಆದ, ಈಗ ನಮ್ಮ ನಂಬಿಕೆ ನಿಷ್ಪ್ರಯೋಜನವಾದದಲ್ಲ, ನಮ್ಮ ನಂಬಿಕೆ ಬಲವುಳ್ಳದು, ಅದು ಪ್ರಯೋಜನವುಳ್ಳದು, ನಾವು ನಂಬಿದಂತೆ ನಮಗೆ ಆಗುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ದೇವರು ಎಬ್ಬಿಸಿದ್ದು, ಯೇಸು ಕ್ರಿಸ್ತನನ್ನು ಎಬ್ಬಿಸುವುದು ದೇವರೇ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡದ್ದು ಹೇಗೆ ಅಂದರೆ, ದೇವರು ಆತನನ್ನು ಎಬ್ಬಿಸಿದ್ದಾನೆ. ಒಂದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆ 20ನೇ ವಚನ, 21ನೇ ವಚನ, 22ನೇ ವಚನ, 23ನೇ ವಚನ ಓದುವಾಗ ಅನೇಕ ಕಾರ್ಯವನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ, ಅಂದರೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಾಗ ಏನೆಲ್ಲ ನಮಗೆ ಆಯಿತು, ಏನೆಲ್ಲ ನಮಗೆ ದೇವರು ಕೊಟ್ಟ ಎಂಬುದಾಗಿ, ನಾವು ಕೂಡ ಪುನರುತ್ಥಾನಗೊಂಡೆವು, ನಾವು ಎಲ್ಲಿಂದ ಎಬ್ಬಿಸಲ್ಪಟ್ಟೆವು, ನಮಗೆ ಏನೆಲ್ಲ ದೊರಕಿತು, ಅದರಲ್ಲಿ ಸಂಕ್ಷಿಪ್ತವಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಬಿಡಿಸಿದ್ದಾನೆ. ಓದಮ್ಮ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂದು, ದೇವರ ಬಲ ಅತಿಶಯವು ಎಷ್ಟು ಮಹತ್ತಾದದು ಅಂದರೆ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಯಾರಲ್ಲಿ ತೋರಿ ಬಂದಿದೆ? ಅದು ರೆಸರೆಕ್ಷನ್ ಆದ ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಪುನರುತ್ಥಾನಗೊಂಡ ಕರ್ತನಾದ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಮುಂದೆ ಓದುವ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ನಂಬರ್ 1 ನೋಡಿ, ಈ ಕ್ರಿಸ್ತನನ್ನು ಬದುಕಿಸಿದಾಗ ನಮಗೆ ಯೇಸುವನ್ನು ನಂಬಿರುವ ನಮಗೆ ದೇವರ ಬಲ, ಅತಿಶಯವಾದ ಬಲ ನಮಗೆ ತಿಳಿದು ಬಂತು.
ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ದೇವರು ಎಷ್ಟು ಸಮರ್ಥನು, ಎಂಥ ಶಕ್ತಿಶಾಲಿ ಎಂಬುದಾಗಿ ನಮಗೆ ಪ್ರಕಟವಾಯಿತು. ನಮಗೆ ದೇವರು ಪ್ರಕಟಿಸಿದ್ದಾನ. ಕ್ರಿಸ್ತನು ಪರಲೋಕದಲ್ಲಿ ಓದೋದು ಮುಂದೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ, ಆತನು ಸತ್ತಿದ್ದ ಕ್ರಿಸ್ತನನ್ನು ಪುನರುತ್ಥಾನಗೊಳಿಸಿದ. ಪರಲೋಕದೊಳಗೆ ಸಕಲ ರಾಜ್ಯತ್ವ, ನೋಡಿ ಏನಾಯಿತು ಮತ್ತೆ, ಪರಲೋಕದಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲ, ಈ ಲೋಕದಲ್ಲಿ ಮಾತ್ರ ಅಲ್ಲ, ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಯೇಸುವನ್ನು ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡ. ಏನಕ್ಕೆ? ಮತ್ತು ಹೇಳ್ತದೆ ಕೆಳಗೆ, ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದ. ಹೇಳ್ತದಲ್ಲ, ಬರ್ದಿದೆ, ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದ. ಈಗ ಕೇಳಿ, ಇಲ್ಲಿ ಹೇಳ್ತದೆ ದೇವರ ಬಲಾತಿಶಯ ಎಷ್ಟು ಅಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿದಾಗ. ಒಂದು ವಿಷಯ ತಿಳಿದಿರಲಿ, ಕರ್ತನಾದ ಯೇಸುವನ್ನು ಆತನು ಬದುಕಿಸಿದಾಗ ಹೇಗೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಂತರ ಓದುವಾಗ ರೋಮಾಪುರದವರೆಗೆ ಇಡೀ ಲೋಕ ಕ್ರಿಸ್ತನೊಟ್ಟಿಗೆ ಸತ್ತಿತು, ಉಣಲ್ಪಟ್ಟಿತು, ಎಬ್ಬಿಸಲ್ಪಟ್ಟಿತು. ಯಾರೆಲ್ಲ ಇವತ್ತು ಬಾರ್ನ್ ಅಗೇನ್ ಆಗಿದ್ದಾರೆ ಅವರಲ್ಲಿ ಈ ಕಾರ್ಯ ನೆರವೇರಿದೆ. ನೀವು ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಅದು ಕೇವಲ ಔಟ್ವರ್ಡ್ ಸೈನ್, ಬಟ್ ಆಲ್ರೆಡಿ ಜೀಸಸ್ ಕ್ರೈಸ್ಟ್ ಹ್ಯಾವ್ ಡನ್. ಆತನು ಎದ್ದು ಬಂದಾಗ ಬಲಾತಿಶಯ, ದೇವರು ಅಷ್ಟು ಬಲವನ್ನು ಉಪಯೋಗಿಸುವುದು ಅಂದರೆ ಇಡೀ ಸಮಸ್ತವನ್ನು ಕ್ರಿಸ್ತನೊಟ್ಟಿಗೆ ಎಬ್ಬಿಸಿದ್ದಾನೆ. ಆತನು ಯೇಸುವನ್ನು ಪರಲೋಕದಲ್ಲಿ ಕೂಡಿಸಿದ್ದಾನೆ. ಎಪೇಸ 2ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. ಓದಮ್ಮ, ಎಪೇಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂಬುದಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು, ನಾವು ಯಾವ ದಿವಸ ಯೇಸುವನ್ನು ಅಂಗೀಕಾರ ಮಾಡಿದ್ದೇವೆ, ನಾವು ಕ್ರಿಸ್ತನಲ್ಲಿ ಬಂದು ಬಿಟ್ಟೆವು. ಈಗ ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ದೇವರು ತನ್ನ ಬಲಪಾರ್ಶ್ವದಲ್ಲಿ ಕೂಡಿಸಿದ್ದರೆ ಅಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಕೂಡಿಸಿದ್ದಾನೆ. ಆತ್ಮಿಕವಾಗಿ ನಾವೆಲ್ಲ ಅಲ್ಲಿ ಇದ್ದೇವೆ. ಈಗ ಯೇಸುವನ್ನು ಅಲ್ಲಿ ಹೇಳಿದ ಸಕಲ ರಾಜ್ಯತ್ವ, ಮಹತ್ವ, ಪ್ರಭುತ್ವಾದಿಗಳ ಎಲ್ಲದರ ಮೇಲೆ ಯೇಸುವನ್ನು ಕೂಡಿಸಿದ ತಂದೆಯ ಬಲಪಾರ್ಶ್ವದಲ್ಲಿ. ನಮ್ಮನ್ನು ಕೂಡ ಎಪೇಸ 2ನೇ ಅಧ್ಯಾಯ 7ನೇ ವಚನ ಪ್ರಕಾರ ಅಲ್ಲಿ ಕೂಡಿಸಿದ. ಹಾಗಾದರೆ ಕ್ರಿಸ್ತನಲ್ಲಿ ನಾವಿದ್ದೇವೆ. ಸಕಲ ಪ್ರಭುತ್ವ ಮತ್ತು ರಾಜತ್ವ ಮತ್ತು ಮಹತ್ವದ ಮೇಲೆ ನಮ್ಮನ್ನು ಕೂಡ ಇರಿಸಿದ್ದಾನೆ ಮತ್ತು ಎಲ್ಲವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಕ್ರಿಸ್ತನ ಪಾದ ಅಂದರೆ ಅದು ದೇಹದಲ್ಲಿರೋದು. ಓದಮ್ಮ, ಮುಂದೆ ಓದು, ಅದರಲ್ಲಿ 1ನೇ ಅಧ್ಯಾಯದಲ್ಲಿ ಓದು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಶಿರಸ್ಸನ್ನಾಗಿ ನೇಮಿಸಿದನು. ದೇವರು ಕ್ರಿಸ್ತನ ಪಾದದ ಕೆಳಗೆ, ನೋಡಿ, ಪಾದ ಇರುವುದು ದೇಹದಲ್ಲಿ, ಸಭೆ ಯೇಸು ಕ್ರಿಸ್ತನ ದೇಹ ಆಗಿದೆ. ಹಾಗಾದರೆ ಪಾದ ಇರುವುದು ದೇಹದಲ್ಲಿ ಆದರೆ ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಅಂದರೆ ಸಮಸ್ತವನ್ನು ಸಭೆಯ ಕೆಳಗಡೆ ಅಡಿಯಲ್ಲಿ ಹಾಕಿಬಿಟ್ಟ. ಇವತ್ತು ಸಮಸ್ತ ಏನೇ ವಿರುದ್ಧವಾಗಿರುವಂಥದ್ದು ಸೈತಾನನ ಕ್ರಿಯೆಗಳು ಅದೆಲ್ಲವೂ ನಮ್ಮ ಪಾದದ ಕೆಳಗೆ, ಸಭೆಯ ಪಾದದ ಕೆಳಗೆ. ಕ್ರಿಸ್ತನ ಪಾದ ಅಂದರೆ ನಮ್ಮ ಕಾಲ ಕೆಳಗೆ. ಹಾಗಾಗಿ ರೆಸರೆಕ್ಷನ್, ಯೇಸು ಕ್ರಿಸ್ತನು ರೆಸರೆಕ್ಷನ್ ಆದಾಗ ಆತನು ಸಭೆಯನ್ನು ಸ್ಥಾಪನೆ ಮಾಡಿದ. ಯೇಸು ಕ್ರಿಸ್ತನು ರೆಸರೆಕ್ಷನ್ ಆದಾಗ ಸಭೆಯನ್ನು ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ. 14ನೇ ಅಧ್ಯಾಯ ಯೋಹಾನನ್ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ ನೋಡ್ತೇವೆ. 16ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನಾನು ಹೋಗದೆ ಇದ್ದರೆ ಆತನು ಬರುವುದಿಲ್ಲ. ಯೇಸು ಹೇಳ್ತಾನೆ, ನಾನು ಹೋಗದೆ, ಆತನು ಜೀವಂತವಾಗಿ ಹೇಳ್ತಾನೆ, ನಾನು ಹೋಗದಿದ್ದರೆ ಆತನು ಬರುವುದಿಲ್ಲ. ಆತನು ಬರಬೇಕಾದ್ರೆ ನಾನು ಹೋಗಬೇಕು. ನಾನು ತಂದೆಯಿಂದ ಕೇಳಿ ನಿಮಗೆ ಪವಿತ್ರ ಆತ್ಮನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ. ಯೇಸು ಕ್ರಿಸ್ತನು ರೆಸರೆಕ್ಷನ್ ಆದ, ಏರಿ ಹೋದ, ಪವಿತ್ರಾತ್ಮನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ರೆಸರೆಕ್ಷನ್ ಆದದಕ್ಕೆ ಪರಲೋಕಕ್ಕೆ ಏರಿ ಹೋದ, ಪರಲೋಕಕ್ಕೆ ರೆಸರೆಕ್ಷನ್ ಆದದಕ್ಕೆ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ. ರೆಸರೆಕ್ಷನ್ ಆದದ್ದರಿಂದ ಇಲ್ಲಿ ಭೂಲೋಕದಲ್ಲಿ ಸಭೆಯು ಸ್ಥಾಪನೆ ಆಯಿತು. ರೆಸರೆಕ್ಷನ್ ಆದದಕ್ಕೆ ಆ ಸಭೆ ಎಲ್ಲ ಕಡೆಗೆ ಹಬ್ಬಿಕೊಳ್ಳಿತು. ಇವತ್ತು ನಾವು
ಸೇವಿಸುವಂಥದ್ದು ಯಾವುದಂದರೆ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದ ಯೇಸುವನ್ನು ನಾವು ಆರಾಧಿಸ್ತಾ ಇದ್ದೇವೆ. ಮೃತ್ಯುಂಜಯನಾಗಿ ಬಂದಂಥ ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆಯನ್ನು ನಾವು ಕೊಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಮೃತ್ಯುಂಜಯನಾದ ಕಾರಣ ಅಥವಾ ಪುನರುತ್ಥಾನ ಆದ ಕಾರಣ ಸಭೆಯು ಸ್ಥಾಪಿಸಲ್ಪಟ್ಟಿತ್ತು. ಪವಿತ್ರಾತ್ಮನು ಪ್ರತಿಯೊಬ್ಬರ ಒಳಗೆ ಬಂದ. ಯೇಸು ಕ್ರಿಸ್ತನು ಮೃತ್ಯುಂಜಯನಾದ ಕಾರಣ ನಮಗೆ ದೇವರಿಗೆ ಸ್ತೋತ್ರ, ನಮ್ಮನ್ನು ಕೂಡ ಪರಲೋಕದ ತಂದೆಯಾದ ದೇವರಿಗೆ ಮಕ್ಕಳನ್ನಾಗಿ ಮಾಡುವಂಥ ಸೌಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹ ಮಾಡಿದನು. ಅದಕ್ಕೆ ಪೌಲನು ಒಂದು ಮಾತು ಹೇಳ್ತಾನೆ. ಸಮಯ ಮುಗಿತಾ ಬಂತು. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ, ಒಂದು ಸುಂದರವಾದ ವರ್ಡ್ ಅದರಲ್ಲಿ ಬರೆದಿದೆ. ಅದನ್ನೆಂದರೆ ಆತನನ್ನು ಮತ್ತು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಆತನ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲ ಹೊಂದಿರಿ. ಅಂದರೆ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ನಾವು ಆಶ್ರಯಿಸಬೇಕೆಂಬುದಾಗಿ. ಸೊ ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಪುನರುತ್ಥಾನ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ, ಅನೇಕರ ಜೀವಿತದಲ್ಲಿ ಸೌಭಾಗ್ಯವನ್ನು ಉಂಟು ಮಾಡಿದೆ. ನಿಮ್ಮ ಜೀವಿತದಲ್ಲಿ ಕೂಡ ಸೌಭಾಗ್ಯವನ್ನು ಉಂಟು ಮಾಡಲಿ. ಒಂದು ವಚನವನ್ನು ಓದು ಮಗ. ಫಿಲಿಪ್ಪಿಯರವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ಮತ್ತು 11ನೇ ವಚನ. ಏನಾಯಿತು? ಪುನರುತ್ಥಾನದ ಯೇಸು ಪುನರುತ್ಥಾನಗೊಂಡಾಗ ಆದದರಿಂದ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ, ಭೂಲೋಕ ಮತ್ತು ಪಾತಾಳದಲ್ಲಿರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡಬಿದ್ದು, ಯೇಸು ಕ್ರಿಸ್ತನನ್ನು ಒಡೆಯನೆಂದು ಯೇಸು ಕ್ರಿಸ್ತನನ್ನೇ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸುವರು. ಇವತ್ತು ಇಡೀ ಲೋಕ ಯೇಸು ಕ್ರಿಸ್ತನ ಹೆಸರಿಗೆ ಅಡ್ಡಬಿದ್ದು ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸಲಿಕ್ಕೆ ಕಾರಣ ನಮ್ಮ ಕರ್ತನಾದ ಯೇಸು ಪುನರುತ್ಥಾನಗೊಂಡಿದ್ದ. ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಹೇಗೆ ಹೇಳಿದ್ದಾನೆ? ಆತನು ಹೇಳಿದಂತೆ ಎದ್ದಿದ್ದಾನೆ. ಜೀವದಿಂದ ಎದ್ದವನನ್ನು ಸತ್ತವರ ಮಧ್ಯದಲ್ಲಿ ಹುಡುಕುವುದೇನು ಎಂಬುದಾಗಿ ಅವನು ಕೇಳುತ್ತಾನೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಇವತ್ತು ಎಲ್ಲಿ ಹುಡುಕುತ್ತಾ ಇದ್ದಾರೆ ಜನರು? ಸತ್ತವರ ಮಧ್ಯದಲ್ಲಿ ಹುಡುಕ್ತಾ ಇದ್ದಾರಾ? ಬಟ್ ಆತನು ಜೀವದಿಂದ ಎದ್ದಿದ್ದಾನೆ. ಎದ್ದು ಪುನರುತ್ಥಾನದ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನದ ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾನು ನಿಲ್ಲಿಸ್ತೇನೆ. ದೇವರು ಈ ಪುನರುತ್ಥಾನದ ಶಕ್ತಿಯನ್ನು ನೀವು ಆಶ್ರಯಿಸಿಕೊಳ್ಳಿ. ಪುನರುತ್ಥಾನದ ಯೇಸುವಿನ ಕೃಪೆ ನಿಮ್ಮಲ್ಲಿ ಅಧಿಕವಾಗಲಿ. ಮತ್ತು ಒಂದೇ ಒಂದು ಮಾತು ಹೇಳುವುದೇನೆಂದರೆ, ನಾವೊಂದು ಬೆನಡಿಕ್ಷನ್ ಕೊಡ್ತೇವೆ. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸುವಿನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲ ನಿಮ್ಮೊಂದಿಗಿರಲಿ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಪುನರುತ್ಥಾನದ ಯೇಸು ಪರಲೋಕಕ್ಕೆ ಹೋದ, ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ. ಆ ಪವಿತ್ರಾತ್ಮನು ನಮ್ಮ ಒಳಗೆ ಇದ್ದಾನೆ. ಆ ಪವಿತ್ರಾತ್ಮನು ತಂದೆಯಾದ ದೇವರನ್ನು, ಕರ್ತನಾದ ಯೇಸುವನ್ನು, ನಮ್ಮನ್ನು ಒಟ್ಟು ಮಾಡಿದ್ದಾನೆ. ಎಂಥ ಒಂದು ಸೌಭಾಗ್ಯ! ಪುನರುತ್ಥಾನದ ಯೇಸು, ಮಹಿಮೆಯುಳ್ಳ ಯೇಸು, ಆತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನು ನಮ್ಮನ್ನು ಈ ಇಬ್ಬರೊಂದಿಗೆ ಅನ್ಯೋನ್ಯ ಮಾಡಿದ್ದಾನೆ, ಐಕ್ಯತೆಯಲ್ಲಿ ಸೇರಿಸಿದ್ದಾನೆ. ಆ ಐಕ್ಯತೆಯಲ್ಲಿ ನಾವು ನೆಲೆಗೊಂಡಿರುವ ದೇವರ ನಾಮಕ್ಕೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮಗೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು. ನಮಗೋಸ್ಕರ ಯೇಸು ಕ್ರಿಸ್ತನು ಹೂಣಲ್ಪಟ್ಟನು. ನಮಗೋಸ್ಕರ ತಂದೆಯಾದ ದೇವರೇ, ನೀನು ನಿನ್ನ ಬಲವನ್ನು ಪ್ರಯೋಗಿಸಿ ಸತ್ತಿಂತಿರುವ ಯೇಸುವನ್ನು ಜೀವದಿಂದ ಎಬ್ಬಿಸಿ ಸಕಲವನ್ನು, ರಾಜತ್ವ, ಪ್ರಭುತ್ವ, ಮಹತ್ವಾದಿಗಳು ಎಲ್ಲವನ್ನು ಆತನಿಗೆ ಅಧೀನ ಮಾಡಿದ್ದಿ ಮತ್ತು ಎಲ್ಲವನ್ನು ಆತನ ಪಾದದ ಕೆಳಗೆ ಹಾಕಿದ್ದಿ. ಸಭೆಯನ್ನು ಸ್ಥಾಪಿಸಿ ಆ ಸಭೆಗೆ ಶಿರಸ್ಸನ್ನಾಗಿಟ್ಟಿ. ಇವತ್ತು ಪವಿತ್ರಾತ್ಮನ ಮೂಲಕ ನಮ್ಮನ್ನು ಅನ್ಯೋನ್ಯತೆಯಲ್ಲಿ ಸೇರಿಸಿದ್ದಿ. ನಾವು ಪುನರುತ್ಥಾನದ ಯೇಸುವಿನ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಯಾವಾಗಲೂ ಬಲದಲ್ಲಿ ನಡೆಯುತ್ತೇವೆ. ಸ್ವಾಮಿ ತಂದೆ, ನಿನಗೆ ಸ್ತೋತ್ರ. ಎಲ್ಲರಲ್ಲಿ ಪುನರುತ್ಥಾನಗೊಂಡ ಕ್ರಿಸ್ತನು ಮನೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ಪ್ರತಿಯೊಬ್ಬರೂ ಪುನರುತ್ಥಾನದ ಯೇಸುವನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಿ, ಆತನಲ್ಲಿ ನಡೆಯಲಿ, ಆತನಲ್ಲಿ ಸಮೃದ್ಧಿಯಾಗಿ ಜೀವಿಸಲಿ, ಆತನಲ್ಲಿ ಬೆಳೆಯಲಿ, ಆತನಿಗೋಸ್ಕರ ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.